ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಕೂಡ ಸ್ವಾಗತ ಎಲ್ಲರಿಗೂ ಕೆಎಸಿ ಗಾಡಿ ಯೂಟ್ಯೂಬ್ ಚಾನಲ್ಗೆ. ನೋಡಿ ವೀಕ್ಷಕರೇ, ರೈಲ್ವೆ ಇಲಾಖೆಯಿಂದ 2026ರ ALP ನೋಟಿಫಿಕೇಶನ್ ಸಂಬಂಧಪಟ್ಟಂತೆ ಒಂದು ಹೊಸ ಅಪ್ಡೇಟ್ ಬಂದಿರುವಂತದ್ದು. ಸೊ ಈ ಒಂದು ನೋಟಿಫಿಕೇಶನ್ ಸಂಬಂಧಪಟ್ಟಂತೆ ಅಂದ್ರೆ ವೇಕೆನ್ಸಿಗಳು ಎಷ್ಟು ಖಾಲಿ ಇದಾವೆ ಮತ್ತು ಯಾವ ಡಿವಿಷನ್ಗೆ ಎಷ್ಟು ಇದಾವೆ ಅಂತ ಹೇಳಿ ಒಂದು ನೋಟಿಫಿಕೇಶನ್ ಬಂದಿರುವಂತದ್ದು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದ ಮಾಹಿತಿನ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ. ಹಾಗೆ ನಿಮಗೆ ALPಗೆ ಸಂಬಂಧಪಟ್ಟಂತೆ ಯಾರು ವೇಟ್ ಮಾಡ್ತಿರೋ ಅಂತವ್ರಿಗೆ ಇದು ಒಳ್ಳೆಯ ಒಂದು ಉದ್ದೇಶ ಆಗಿರುತ್ತೆ. ಹಾಗೆ ರೈಲ್ವೆಗೆ ಸಂಬಂಧಪಟ್ಟಂತೆ ರೈಲ್ವೆಯಲ್ಲಿ ಕೆಲಸ ತಗೊಳ್ಳೇಬೇಕು ಅಂತ ಕಾಯ್ತಿರೋರಿಗೆ ಸೊ ರೈಲ್ವೆ ಕ್ಯಾಲೆಂಡರ್ ಬಗ್ಗೆನೂ ಕೂಡ ನಾನು ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೋಡಿ, ಇದು ರೈಲ್ವೆ ಬೋರ್ಡ್ ಇಂದ ಬಂದಿರುವಂತ ನೋಟಿಫಿಕೇಶನ್ ನೋಡ್ತಾ ಇದ್ರ 19/2/2026ಕ್ಕೆ ಬಂದಿರುವಂತದ್ದು. ಸೊ ರೈಲ್ವೆ ಬೋರ್ಡ್ ಪಬ್ಲಿಷ್ ಮಾಡಿರೋ ಪ್ರಕಾರ ಈ ಒಂದು ವೇಕೆನ್ಸಿಗಳೇನು ಡಿಸ್ಪ್ಲೇ ಆಗ್ತಾ ಇದ್ರೆ ಇಷ್ಟು ವೇಕೆನ್ಸಿಗಳು ಅಪ್ರೂವ್ಡ್ ಆಗಿರುವಂತದ್ದು. ಸೊ ರೈಲ್ವೆ ಬೋರ್ಡ್ ಅಪ್ರೂವ್ಡ್ ಮಾಡಿ ಈ ವೇಕೆನ್ಸಿಗಳನ್ನ ಕಾಲ್ಫಾರ್ಮ್ ಮಾಡಲಾಗುತ್ತೆ. ಸೊ ಯಾವ್ದಾವ್ದಕ್ಕೆ ಎಷ್ಟೆಷ್ಟು ವೇಕೆನ್ಸಿಗಳಿದಾವೆ ಅಂತ ಇಲ್ಲಿ ಡಿಸ್ಪ್ಲೇ ಮಾಡಲಾಗುತ್ತೆ. ಜೋನಲ್ ವೈಸ್ ಸೆಂಟ್ರಲ್ ರೈಲ್ವೆಗೆ 1400 ಆಗಿರ್ಬೋದು, ಈಸ್ಟ್ ಸೆಂಟ್ರಲ್ ರೈಲ್ವೆಗೆ 700 ಆಗಿರ್ಬೋದು. ಇದೇ ರೀತಿಲಿ ಕಂಪ್ಲೀಟ್ ಆಗಿ ಒಟ್ಟು ಸೀರಿಯಲ್ ನಂಬರ್ ಕೂಡ ಇದೆ ನಿಮಗೆ. ಒಟ್ಟು 17 ರೈಲ್ವೆ ಗಳಿರುವಂತದ್ದು. ಸೊ ಇದರಲ್ಲಿ ವೇಕೆನ್ಸಿಗಳು ಇಲ್ಲಿ ಡಿಸ್ಪ್ಲೇ ಆಗ್ತಿದೆ. ಸೊ ಇದರಲ್ಲಿ ನಮಗೆ ಸೌತ್ ವೆಸ್ಟರ್ನ್ ರೈಲ್ವೆ SWR ಅಂತ ಏನ್ ಹೇಳ್ತೀವಿ, ಇದು ನಮ್ಮ ಒಂದು ಬೆಂಗಳೂರು ಡಿವಿಷನ್ಗೆ ಸಂಬಂಧಪಟ್ಟಿದ್ದು. ಅಂದ್ರೆ ಇದರಲ್ಲಿ ಮೈಸೂರು, ಹುಬ್ಳಿ ಮತ್ತೆ ಬೆಂಗಳೂರು ಈ 3 ಡಿವಿಷನ್ಗಳು ಬರುತ್ತೆ. ಸೊ ಇದರಲ್ಲಿ ನಮಗೆ ಬೆಂಗಳೂರು ಒಂದು ಝೋನ್ಗೆ ಬರುವಂತದ್ದು, ಸೌತ್ ವೆಸ್ಟರ್ನ್ ರೈಲ್ ಝೋನ್ ಅಲ್ಲಿ 3 ಡಿವಿಷನ್ ಬರುವಂತದ್ದು. ಸೊ 3 ಡಿವಿಷನ್ ಸಂಬಂಧಪಟ್ಟಂತೆ ಒಟ್ಟು 200 ವೇಕೆನ್ಸಿಗಳು ಈ ವರ್ಷ ಕನ್ಫರ್ಮ್ ಆಗ್ತಾ ಇರುವಂತದ್ದು. ಸೊ ಈ ಒಂದು ವೇಕೆನ್ಸಿಗಳೇನಿದಾವೆ 11,127 ವೇಕೆನ್ಸಿಗಳಿದಾವೆ. ಇದು ಅಪ್ರೂವ್ಡ್ ಬಂದಿರುವಂತದ್ದು ಗವರ್ಮೆಂಟ್ ಇದೆ. ಸೊ ಇದು ಕನ್ಫರ್ಮ್ ನೋಟಿಫಿಕೇಶನ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಹಾಗಾಗಿ ಸರ್ ಇದು ಬಿಟ್ಟಿದಾರ ಅಂತ ಕ್ವಶನ್ಸ್ ಕೇಳೋ ಹಾಗಿಲ್ಲ, ಯಾಕಂದ್ರೆ ಇದು ಅಪ್ರೂವ್ಡ್ ತಗೊಂಡಿರುವಂತದ್ದು. ಸೊ ಇದು ನಾಳೆ ನಿಮಗೆ ನೋಟಿಫಿಕೇಶನ್ ಆಗಿ ರಿಕ್ವೈರ್ಮೆಂಟ್ ನೋಟಿಫಿಕೇಶನ್ ಬರುತ್ತೆ. ಅವಾಗ ಅಪ್ಲಿಕೇಶನ್ ಏನಿದೆ ಅಪ್ಲಿಕೇಶನ್ ಹಾಕ್ಬಿಟ್ಟು ನೀವು ಎಕ್ಸಾಮ್ ಅನ್ನ ಬರಿಬೇಕಾಗತ್ತೆ. ಇನ್ನ ರೈಲ್ವೆ ಕ್ಯಾಲೆಂಡರ್ಗೆ ಸಂಬಂಧಪಟ್ಟಂತೆ, ಸೊ ರೈಲ್ವೆ ಕ್ಯಾಲೆಂಡರ್ ಅಂದ್ರೆ ಏನಪ್ಪಾ ಅಂದ್ರೆ ನೋಡಿ, ಈ ಹಿಂದೆ ಏನ್ ಮಾಡ್ತಾ ಇತ್ತು ರೈಲ್ವೇಸ್ ಅಂದ್ರೆ ಪ್ರತಿ 4 ವರ್ಷಕ್ಕೊಮ್ಮೆ, 5 ವರ್ಷಕ್ಕೊಮ್ಮೆ, 6 ವರ್ಷಕ್ಕೊಮ್ಮೆ ಏನ್ ಮಾಡ್ತಾ ಇತ್ತು ಅಂದ್ರೆ ಕಾಲ್ಫಾರ್ಮ್ ಮಾಡ್ತಾ ಇತ್ತು. ಸೊ ಇಷ್ಟಿಷ್ಟು ವರ್ಷ ಗ್ಯಾಪ್ ಆದ್ಮೇಲೆ ಒಂದು ಯೂಸ್ ವೇಕೆನ್ಸೀಸ್ ಗಳು ಕಾಲ್ಫಾರ್ಮ್ ಮಾಡಲಾಗ್ತಿತ್ತು. ಬಟ್ ಏನ್ ಮಾಡಿದಾರೆ ಈ ಹಿಂದಿನ ವರ್ಷದಿಂದ ಪ್ರತಿ ವರ್ಷನೂ ಕೂಡ ರೈಲ್ವೆ ಎಕ್ಸಾಮ್ಸ್ ಅನ್ನ ಕಾಲ್ಫಾರ್ಮ್ ಮಾಡ್ಬೇಕಂತ ಹೇಳಿ ರೈಲ್ವೆ ಕ್ಯಾಲೆಂಡರ್ ಅಂತ ಹೇಳಿ, ಈಗ SSC ಆತರ UPSC ಕ್ಯಾಲೆಂಡರ್ ಗಳು ಹೆಂಗ್ ಬಿಡ್ತವೆ ಹಂಗೆ ರೈಲ್ವೇಸ್ ಪ್ರತಿ ವರ್ಷನೂ ಕೂಡ ಕ್ಯಾಲೆಂಡರ್ ಬೀಳುತ್ತೆ. ಸೊ ಯಾವ ಮಂತ್ ಅಲ್ಲಿ ಏನೇನ್ ರಿಕ್ವೈರ್ಮೆಂಟ್ ಮಾಡ್ಬೇಕು ಅನ್ನೋದು ಕೂಡ ಅದರಲ್ಲಿ ನೋಟಿಫಿಕೇಶನ್ ಅದರಲ್ಲಿ ತಿಳಿಸಲಾಗುತ್ತೆ. ಸೊ ಆ ಒಂದು ಕ್ಯಾಲೆಂಡರ್ ಸಂಬಂಧಪಟ್ಟಂತೆ ಕೂಡ ನಾನು ನಿಮ್ಗೆ ತಿಳಿಸ್ತೀನಿ. ನೋಡಿ, ಇದು ಆನ್ಯುವಲ್ ಕ್ಯಾಲೆಂಡರ್ ರೈಲ್ವೆ ಮಿನಿಸ್ಟ್ರಿ ಆಫ್ ರೈಲ್ವೇಸ್ ಇಂದ ಅಂದ್ರೆ ರೈಲ್ವೆ ಬೋರ್ಡ್ ಇಂದ ಅನೌನ್ಸ್ ಮಾಡಿರುವಂತದ್ದು ಕೂಡ ನೀವು ನೋಡಬಹುದು. ಸೊ ಇದರಲ್ಲಿ ನೀವು ನೋಡೋದಾದ್ರೆ ಆನ್ಯುವಲ್ ಕ್ಯಾಲೆಂಡರ್ ಸಂಬಂಧಪಟ್ಟಂತೆ ಅಸಿಸ್ಟೆಂಟ್ ಲೋಕೋ ಪೈಲಟ್ ಗೆ ಸಂಬಂಧಪಟ್ಟಂತೆ ಮಾತಾಡ್ತಾ ಇದ್ವಿ. ಸೊ ಅಸಿಸ್ಟೆಂಟ್ ಲೋಕೋ ಪೈಲಟ್ ಗೆ ಸಂಬಂಧಪಟ್ಟಂತೆ ಯಾವಾಗ ಕಾಲ್ಫಾರ್ಮ್ ಮಾಡಲಾಗುತ್ತೆ ಅನ್ನೋದನ್ನು ಕೂಡ ಇಲ್ಲಿ ನೋಡಿದ್ರೆ ಫೆಬ್ರವರಿಲಿ ಅಂದ್ರೆ ಜನವರಿ ಇಂದ ಮಾರ್ಚ್ ಪೀರಿಯಡ್ ಅಲ್ಲಿ ನಿಮಗೆ ಕಾಲ್ಫಾರ್ಮ್ ಮಾಡಲಾಗುತ್ತೆ. ಸೊ ಫೆಬ್ರವರಿಲಿ ಏನಾಗಿದೆ ಡ್ರಾಫ್ಟ್ ಪ್ರಪೋಸಲ್ ಬರುತ್ತೆ. ಸೊ ಡ್ರಾಫ್ಟ್ ಪ್ರಪೋಸಲ್ ಆಗಿದೆ. ಸೊ ನಾನೇನ್ ಎಕ್ಸ್ಪ್ಲೇನ್ ಮಾಡಿದೆ ನಿಮಗೆ ಅದು ಡ್ರಾಫ್ಟ್ ಪ್ರಪೋಸಲ್. ಸೊ ಮಾರ್ಚ್ ಅಲ್ಲಿ ನಿಮಗೆ ಕಾಲ್ಫಾರ್ಮ್ ಆಗುತ್ತೆ. ಸೊ ಅದೇ ರೀತಿಲಿ ಟೆಕ್ನಿಷಿಯನ್ ಮತ್ತೆ ಸೆಕ್ಷನ್ ಕಂಟ್ರೋಲ್ ಗೆ ಸಂಬಂಧಪಟ್ಟಂತೆ ಏಪ್ರಿಲ್ ಇಂದ ಜೂನ್ ಅಲ್ಲಿ ಕಾಲ್ಫಾರ್ಮ್ ಮಾಡಲಾಗುತ್ತೆ. ಸೊ ಇದು ಯಾಕೆ ನಿಮ್ಗೆ ಹೇಳ್ತಾ ಇದ್ರೆ ಅಂದ್ರೆ ಬಹಳಷ್ಟು ಜನ ಕನಸುಗಳು ಕಟ್ಕೊಂಡು ಇರ್ತೀರಾ, ನಾವು ಪ್ರಿಪರೇಷನ್ ಆಗ್ಬೇಕಂತ. ಬಿಟ್ಟಿಲ್ಲ ಅನ್ನೋದನ್ನ ಅಂದ್ರೆ ವೇಕೆನ್ಸಿ ಬಿಟ್ಟಿಲ್ಲ ಇನ್ನ ಬಿಟ್ಟ ಮೇಲೆ ಓದೋಣ ಅನ್ನೋದನ್ನ ಬೇಡ. ಸೊ ಹಾಗಾಗಿ ಕ್ಯಾಲೆಂಡರ್ ಏನಿದೆ ಕ್ಯಾಲೆಂಡರ್ ಪ್ರಕಾರ ನಿಮಗೆ ಬಿಡ್ತಾ ಹೋಗ್ತಾರೆ. ಸೊ ಅದನ್ನ ನೀವು ಓದ್ಕೊಂಡು ಪ್ರಿಪರೇಷನ್ ಮುಂಚಿತವಾಗಿ ಮಾಡ್ಕೋಬಹುದು ಅಂತ ಹೇಳಿ. ಸೊ ಹಾಗೆ ರೀತಿಲಿ ಜುಲೈಯಿಂದ ಸೆಪ್ಟೆಂಬರ್ ವರೆಗೂ ಏನೇನ್ ಬರುತ್ತೆ ಅಂದ್ರೆ ಜೂನಿಯರ್ ಇಂಜಿನಿಯರ್ ಆಗಿರ್ಬಹುದು, DMS ಆಗಿರಬಹುದು, CMA ಆಗಿರಬಹುದು. ಸೊ ಹಾಗೆ ಪ್ಯಾರಾಮೆಡಿಕಲ್ ಕ್ಯಾಟಗರಿಗೆ ಸಂಬಂಧಪಟ್ಟಂತೆ ನಾನ್ ಟೆಕ್ನಿಕಲ್ NTPC ಅಂತ ಹೇಳ್ತೀವಿ, ನಾನ್ ಟೆಕ್ನಿಕಲ್ ಪಾಪ್ಯುಲರ್ ಕ್ಯಾಟಗರಿ ಅಂತ ಹೇಳ್ತೀವಿ, ಅದು ಕೂಡ ನಿಮಗೆ ಜುಲೈಯಿಂದ ಸೆಪ್ಟೆಂಬರ್ 1 ಇದರಲ್ಲಿ ಬಿಡ್ತಾರೆ. ಅಕ್ಟೋಬರ್ ಇಂದ ಡಿಸೆಂಬರ್ ಅಲ್ಲಿ ನಿಮಗೆ ಮಿನಿಸ್ಟ್ರಿಯಲ್ ಅಂಡ್ ಐಸೋಲೇಟೆಡ್ ಕ್ಯಾಟಗರಿ ಲೆವೆಲ್ 1 ಅಂತ ಹೇಳ್ತೀವಿ. ಸೊ ಈ ಒಂದು ಜಾಬ್ ಈ ಒಂದು ಡೇಟ್ ಅಲ್ಲಿ ಅಂದ್ರೆ ಅಕ್ಟೋಬರ್ ಇಂದ ಡಿಸೆಂಬರ್ ಒಳಗಡೆ ನಿಮಗೆ ಬಿಡಲಾಗುತ್ತೆ. ಸೊ ಇದು ಕಂಪ್ಲೀಟ್ ಕ್ಯಾಲೆಂಡರ್. ಸೊ ಈ ಕ್ಯಾಲೆಂಡರ್ ಪ್ರಕಾರ ಪ್ರತಿ ವರ್ಷನೂ ಕೂಡ ಕಾಲ್ಫಾರ್ಮ್ ಮಾಡಲಾಗುತ್ತೆ ರೈಲ್ವೆಯಿಂದ. ಈ ಮುಂಚೆ ರೈಲ್ವೆಯಿಂದ ಪ್ರತಿ ವರ್ಷ ಮಾಡ್ತಾ ಇರ್ಲಿಲ್ಲ. ಹಾಗಾಗಿ ಯಾರು ರೈಲ್ವೆ ಜಾಬ್ ಅನ್ನ ತಗೋಬೇಕಂತ ಹೇಳಿ ಕನಸುಗಳನ್ನ ಕಟ್ಕೊಂಡಿರ್ತೀರಿ ಅವರಿಗೆ ಅದು ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳಿ ವಿಡಿಯೋ ಮಾಡ್ತಾ ಇದ್ದೀನಿ. ಇದೇ ರೀತಿಲಿ ಅಪ್ಡೇಟ್ಸ್ ಅನ್ನ ಪಡೆಯಲು ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೆ ಬೆಲ್ ಐಕನ್ ಆನ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ.